ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿಗೆ ಒಳಗಾಗಿರ್ತಾರೆ. ಮನೆಯಲ್ಲಿ ಅಶಾಂತಿಯ ವಾತಾವರಣ, ಜಾಬ್ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು, ವಿವಾಹಕ್ಕೆ ವಿಳಂಬ ಆಗ್ತಾ ಇರ್ಬೋದು. ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಮಕ್ಕಳು ಹುಟ್ಟಿದ ಮೇಲೆ ಈಗ ಒಂದು ರೀತಿಯಾಗಿರುವಂಥ ಟ್ರೆಂಡಿಂಗ್ ನೇಮ್ಸ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನಕ್ಕೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳ್ತಾರೆ. ಆ ಹೆಸರುಗಳ ಅರ್ಥನೂ ಕೂಡ ಗೊತ್ತಿರೋದಿಲ್ಲ. ಹೆಸರಿಟ್ಟ ಮೇಲೆ ಅದನ್ನು ಶಾರ್ಟ್ ಮಾಡಿ ಕರೀತಾರೆ. ಈ ಡೇಟ್ ಆಫ್ ಬರ್ತ್ ಪ್ರಕಾರ ಹೆಸರಿಡಬೇಕಾ, ಅಥವಾ ಆಲ್ರೆಡಿ ಮೊದಲನೇ ಮಗು ಹೆಸರು ಎ ಇಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನೆಕ್ಸ್ಟ್ ಆಗುವಂಥ ಮಗುಗೂ ಅದೇ ಎ ಇಂದನೇ ಹುಡುಕ್ತಾ ಇರ್ತಾರೆ. ಸೊ ಲಾಟ್ ಆಫ್ ಕನ್ಫ್ಯೂಷನ್ಸ್ ಅಂತ ಹೇಳ್ಬೋದು. ಸೊ ಹೆಸರು ಅನ್ನೋವಂಥದ್ದು ಯಾವ ರೀತಿ ಇರುತ್ತೆ, ಹೆಸರಿಂದ ಕೂಡ ಅಷ್ಟೇ ವೈಬ್ರೇಷನ್ಸ್ ಇರುತ್ತಾ, ಜೊತೆಗೆ ಶಾರ್ಟ್ ಮಾಡಿ ಕರೆಯುವಂಥದ್ದು, ಇವೆಲ್ಲವೂ ಎಷ್ಟು ಸರಿ ಎಷ್ಟು ತಪ್ಪು, ಯಾವುದನ್ನು ನೋಡಿ ನಾವು ಹೆಸರಿಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆ ನೇಮ್ಸ್ ಎಲ್ಲ ಹೇಗೆ ತಗೊಳ್ಬೇಕು ಅಂತಾರೆ ನಾನು ಹೇಳೋದಲ್ಲ, ನೀವು ನಿಧಾನಕ್ಕೆ ಯೋಚನೆ ಮಾಡಿ. ಮಗು ಹುಟ್ಟಿದ ಕೂಡಲೇ ತತ್ಪೂರ್ವೇ ಪಂಚಾಂಗವನ್ನು ನೋಡಿಸುವಂಥ ಪದ್ಧತಿ, ಆ ಮಗುವಿಗೆ ಸಂಬಂಧಪಟ್ಟ ನಕ್ಷತ್ರ ಯಾವುದು, ಯಾವ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ, ಆ ನಕ್ಷತ್ರಕ್ಕೆ 4 ಪಾದಗಳಿರ್ತವೆ. ನೀವು ಚೆನ್ನಾಗಿ ಗಮನಿಸ್ಬೇಕಿಲ್ಲಿ. ಸುಮ್ಮನೆ ಏನೋ ಇಂಕಿ ಪಿಂಕಿ ಅಂತ ಕರೀತಾರಲ್ಲ, ಅದಲ್ವೇ ಅಲ್ಲ. ಆ್ಯಕ್ಚುಲಿ ಪೆಟ್ ನೇಮ್ಸ್ ಏನೇನೋ ಮಾತಾಡ್ತಿರ್ತಾರೆ. ಅದು ಪೆಟ್ ನೇಮ್ ಇಟ್ಕೊಂಡು ಖುಷಿಯಿಂದ ಮನೆಗೆ ಕರೀಲಿ, ಅಭ್ಯಂತರ ಇಲ್ಲ. ಆದರೆ ಈ ನ್ಯೂಮರಾಲಜಿಗೆ ಸಂಬಂಧಪಟ್ಟ ಹೆಸರನ್ನ ಇದಿಟ್ಟು ಅದನ್ನು ಬದಲಾಯಿಸ್ತಾರಲ್ಲ. ಒಂದು ರಾವಣ, ರಾಮ, ರಾ ಪ್ಲಸ್ ರ, 2 ರಾಣೆ. ಅವ್ರು ಪಡ್ಕೊಂಬಂದ ಕರ್ಮಗಳಿಗೆ ಕೆಲಸ ಮಾಡಿರೋದು, ಹೆಸರಲ್ಲ. ನಾನು ಹೆಸರಲ್ಲಿ, ಆಮೇಲೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೀವು ಏನು ನಕ್ಷತ್ರದಲ್ಲಿ ಹುಟ್ಟಿದಿರೋ ಅದೇ ನಡೆಯೋದು. ನೀವು ನ್ಯೂಮರಾಲಜಿ ಆದರೂ ಇಟ್ಕೊಳ್ಳಿ, ಅಥವಾ ರಾಶಿ ಆದರೂ ಇಟ್ಕೊಳ್ಳಿ, ನಕ್ಷತ್ರದ ಮಾಲೆ ಇದ್ರೆ ಇಟ್ಕೊಳ್ಳಿ. ಅಡಿಷನ್ಸ್ ಕೂಡ ಮಾಡ್ಕೊಳ್ತಾರೆ. ಆದರೂ ಮಾಡ್ಕೊಳ್ಳಿ. ನೀವು ನಿಧಾನಕ್ಕೆ ಯೋಚನೆ ಮಾಡಿ. ಯಾರು ಚೇಂಜ್ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಈಗ ರಜನಿಕಾಂತ್ ಅನ್ನೋ ಹೆಸರು ಬದಲಾಯಿಸ್ಕೊಂಡು ಬೆಳೆದಿದ್ದು ಅಂತ ಕೆಲವರು ಅಂದುಕೊಂಡ್ರೆ ಅದು ಅವರ ಯೋಚನೆ ಕರೆಕ್ಟ್ ಅಷ್ಟೇ. ಆದರೆ ಆತ ಪಡೆದುಕೊಂಡು ಬಂದ ಭಾಗ್ಯಗಳವು. ಇದು ಸ್ವಲ್ಪ ನಿಧಾನಕ್ಕೆ, ಸ್ವಲ್ಪ ಇನ್ಡೆಪ್ತು ನೀವು ಆಲೋಚನೆ ಜೊತೆಗೆ ಯಾರಾದ್ರು ವಿಚಾರವಂತರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ, ಅವಲೋಕವನ್ನು ಮಾಡಿದಾಗ ಮತ್ತಷ್ಟು ನೀವು ಜ್ಞಾನ ಭಂಡಾರಕ್ಕೆ ಹಿಡಿದಾಗ ಗೊತ್ತಾಗುತ್ತೆ ನಿಮಗೆ. ಒಂದಷ್ಟು ಮಟ್ಟದ ತಿಳುವಳಿಕೆ, ಮೇಲ್ನೋಟದ ಪುಸ್ತಕಗಳ ಒಂದಷ್ಟು ವಾಟ್ಸಪ್ ಓದ್ಕೊಂಡ್ರೆ ಖಂಡಿತ ಗೊತ್ತಾಗಲ್ಲ. ಇದು ಹೌದು, ಅವ್ರು ಕೊಟ್ಟ ಮೇಲೆ ಚೆನ್ನಾಗಿ ಆಗ್ಬಿಟ್ಟೆ ನಾನು ಅಲ್ಲ. ಆ್ಯಕ್ಚುಲಿ ನೀವು ಆಗಲಿಕ್ಕೆ ನೀವು ಕಾರಣರು. ನಾನು ಬರೀ ಮಾರ್ಗದರ್ಶನ ಮಾಡ್ಬೋದು, ಹೀಗೆ ಮಾಡ್ಕೊ ಅಂತ ಹೇಳಬಹುದು, ಟೀಚಿಂಗ್ ಮಾಡ್ಬೋದು. ಇದನ್ನೇ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ಇದನ್ನು ಇಟ್ಕೊಂಡ್ರೆ ಇದೆಲ್ಲವೂ ಕೂಡ. ಆದರೆ ನಿಮ್ಮ ಯೋಗಕ್ಕೆ ಯಾಡ್ ಮಾಡಲಿಕ್ಕೆ ಸಾಧ್ಯವಿದೆ. ಅದನ್ನೇ ಪರಿಪೂರ್ಣ ಅಂತ ಹೇಳಲಿಕ್ಕೆ ಇದನ್ನು ಇಟ್ಕೊಂಡು ಕೂಡಲೇ ಬದಲಾವಣೆ ಆಗ್ತಕ್ಕಂಥದ್ದು ಅಂತಲ್ಲ. ಅದರ ನಕ್ಷತ್ರದ ಪ್ರಕಾರವೇ ಹೆಸರಿಟ್ಟಾಗ ನೀವೀಗ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಅರ್ಚನೆ ಪೂಜೆ ಇದೆಲ್ಲ ಮಾಡಿಸ್ತೀರಿ, ರಾಶಿ ಹೇಳ್ತೀರಿ, ನಕ್ಷತ್ರ ಹೇಳ್ತೀರಿ, ಗೋತ್ರ ಹೇಳ್ತೀರಿ. ನಿಮ್ಮನ್ನೇನಾದ್ರು ರಾಶಿ ಕೇಳಿದಾಗ ನೀವು 4 ಅಂತೀರೇನು? ಇಲ್ಲ ಗುರುಗಳು. ನೀವು 4 ಸಂಖ್ಯೆ ಹೇಳ್ತೀರಾ? ಇಲ್ಲ. ಗೋತ್ರ ಅಂತಂದಾಗ ನೀವೇನಾದರೂ 9 ಅಂತೀರೇನು? ಇಲ್ಲ. ಹಾಗೆ ಸಮಯ ಕೇಳಿದಾಗ ನೀವು ಸಂಖ್ಯೆ ಹೇಳಿ. ನಿಮ್ಮ ಹೆಸರು ಕೇಳಿದಾಗ ನಿಮ್ಮ ಸಂಖ್ಯೆಗಳು ಹೇಳೋ ಹಾಗಿಲ್ಲ. ನೀವು ಎಷ್ಟೇ ಕೂಡಿಸೂರು ಸಂಖ್ಯೆ ಬಂದ್ರೂ ನಿಮ್ಮ ಹೆಸರನ್ನೇ ನೀವು ಹೇಳಬೇಕಾಗತ್ತೆ. ಅದಕ್ಕೆ ನಕ್ಷತ್ರ ಪ್ರಕಾರ ಹೆಸರು ಕರೆಕ್ಟ್ ಇರುತ್ತೆ. ಬೇರೆ ನೀವು ಏನು ಹುಡುಕದೆ, ಏನು ಆ ಮಗು ಹುಟ್ಟಿರೋ ಡೇಟ್ ಆಫ್ ಬರ್ತ್ಗೆ, ಆ ಡೇಟ್ ಆಫ್ ಟೈಮಿಂಗ್ಸ್ಗೆ, ಆ ಡೇಟ್ ಆಫ್ ಪ್ಲೇಸ್ಗೆ ಕರೆಕ್ಟಾಗಿ ಏನು ಬರುತ್ತೋ ನಾಸಾದ ವಿಜ್ಞಾನಿಗಳು ಕೊಟ್ಟಿರೋ ಟೈಮ್ ಪ್ರಕಾರ, ಪಂಚಾಂಗ ತೋರಿಸೋ ಪ್ರಕಾರ ಆ ನಕ್ಷತ್ರ ಇತ್ತು ಅಂತಂದರೆ ಆ ಪಾದದ ಪ್ರಕಾರ ಹೆಸರಿಡಬೇಕು. ಒಂದಷ್ಟು ದೋಷಗಳಂತ ಹೋಗ್ತವೆ. ದೋಷಗಳು ಅಂತಂದರೆ ಬಹುಶಃ ಅದು ಇದ್ದಾಗ ಆ ಒಂದು ಖಗೋಳ ಅಂದರೆ ಅಸ್ಟ್ರಾಲಜಿ, ಅಸ್ಟ್ರಾನಮಿ ಏನು ಆ ಖಗೋಳಶಾಸ್ತ್ರದ ಪ್ರಕಾರ ಆಯಾಯ ಪ್ಲಾನೆಟಲ್ಲಿ ಆಯಾ ಗ್ರಹಗಳು ಕೂತಿರ್ತವೋ ಹಾಗೆ ನಡೆಯುವಂಥದ್ದು ಇರ್ತವೆ. ಎಲ್ಲಿ ಸ್ತಬ್ಧ ಆಗಿತ್ತು, ಯಾವುದು ಚಲನೆ ಇತ್ತು, ಅದರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ನಾನು ನಿಮಗೆ ಮೊನ್ನೆ ಹೇಳಿದೆ, ಬುದ್ಧನ ಜಾತಕವನ್ನು ನೋಡಿ ಇವನು ಮಹತ್ತರವಾಗಿರೋ ದೊಡ್ಡ ವ್ಯಕ್ತಿ ಆಗ್ತಾನೆ, ಜ್ಞಾನಿ ಆಗ್ತಾನೆ ಅಂತೆಲ್ಲ ಏನಂತಂದರೆ ಅದು ತೋರಿಸುತ್ತೆ ಚಾರ್ಟ್. ಈ ಗ್ರಹಗಳಲ್ಲಿದ್ದಾಗ ಅಂತ 100ಕ್ಕೆ 100 ತೋರಿಸುತ್ತೆ. ಅದೊಂದು ಸಬ್ಜೆಕ್ಟ್. ಅದಕ್ಕಾಗಿ ಸಂಖ್ಯೆಗಳ ಪ್ರಕಾರ ಅಲ್ಲ. ಸಂಖ್ಯೆಗಳ ಪ್ರಕಾರ ಕೆಲವಿದ್ದಾವೆ. ಎಷ್ಟಿದೆ ಹಣ ಅಂದಾಗ ನೀವು ಅವಾಗ ಹೆಸರು ಹೇಳೋಕ್ಕಾಗಲ್ಲ, ನೀವು ಇಷ್ಟು ಅಂತ ಸಂಖ್ಯೆ ಹೇಳಬೇಕಾಗತ್ತೆ. ಅದಕ್ಕೆ ಯಾವುದನ್ನು ಯಾವಾಗ ಎಲ್ಲಿ ಬಳಸ್ಬೇಕು ಅದನ್ನು ಬಳಸೋದು. ದಯವಿಟ್ಟು ಮಕ್ಕಳಿಗೆ ಮಾತ್ರ
ನಾನು ಸಜೆಸ್ಟ್ ಮಾಡೋದು ನಿಮಗೆ ಬಿಟ್ಟು ತದನಂತರ ಏನು ನಕ್ಷತ್ರ ಪ್ರಕಾರ ಹೆಸರಿಡೋದು 100% ಕರೆಕ್ಟ್. ಬೇರೆ ಇನ್ನೇನು ಕೂಡ ಇಲ್ಲಿ ಹಡಕ ಮಾಡಲಿಕ್ಕೆ ಚಾನ್ಸ್ ಇಲ್ಲ, ಸಾಧ್ಯವೂ ಇಲ್ಲ. ಕಂಪನಿ ವೈಸ್ ನೀವು ಹೆಸರಿಡ್ತೀರಿ ಅಂತಂದರೆ, ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತಂದರೆ ಆವಾಗ ಸ್ವಲ್ಪ ಯಾಕೆ ತೊಗೊಳ್ಬೇಕು ಅಂತಂದರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಆಯಾಯ ಸ್ಥಳದ್ದು ಆ ತಾರಾಬಲ ಚಂದ್ರಬಲ ತೆಗೆದುಕೊಳ್ಳುತ್ತಾ ಪ್ಲಸ್ ಆ ಒಂದು ಗ್ರಾಮದ ಸಂಖ್ಯೆ ಪ್ಲಸ್ ಈ ವ್ಯಕ್ತಿಯ ಸಂಖ್ಯೆ ಈಗೆಲ್ಲ ತೆಗೆದುಕೊಂಡು ಒಂದು ಉದ್ಯಮ ಪ್ರಾರಂಭಿಸಬೇಕಂದ್ರೆ ಅಲ್ಲೊಂದು ನೇಮ್ ಇಡಬೇಕಾಗತ್ತೆ. ಪ್ರೆಸ್ಟೇಜ್ ಈ ತರಹದ ಕೆಲವು ಮಾಡಬೇಕಾದ್ರೆ ಆ ವ್ಯಕ್ತಿಗೂ ಪ್ಲಸ್ ಅದಕ್ಕೆ ನೋಡುವಾಗ ಬದಲಾಗ್ತವೆ. ಆವಾಗ ನೀವು ಏನು ಬೇಕಾದ್ರೂ ಸಂಖ್ಯೆಗಳು ಆ್ಯಡ್ ಮಾಡೋದು ಹೋಗುತ್ತೆ. ಒಬ್ಬ ವ್ಯಕ್ತಿಗೆ ಮಾತ್ರ ನಕ್ಷತ್ರ ಪ್ರಕಾರ 100% ಹೆಸರಿಡೋದು ಕರೆಕ್ಟ್ ಇರುತ್ತೆ. ಖಂಡಿತ ಗುರುಗಳೇ. ಸೊ ಹೆಸರುಗಳು ಅರ್ಥಪೂರ್ಣವಾಗಿರಬೇಕು. ಇನ್ನು ವಿಶೇಷವಾಗಿ ನಕ್ಷತ್ರದ ಪ್ರಕಾರ ಹೆಸರಿಡುವಂಥದ್ದು ಸೂಕ್ತ. ಯಾವುದೇ ರೀತಿಯಾಗಿರುವಂಥ ಪೆಟ್ ನೇಮ್ಸ್ ಇರಬಹುದು, ಆದರೆ ಇದು ಫಲ ಕೊಡುವಂಥದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇದು ಪೋಷಕರಿಗೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ನಾಮಕರಣ ಮಾಡಬೇಕು ಅಂತಿದ್ರಿ ಅಥವಾ ಟ್ರೆಂಡಿಂಗ್ ಫ್ಯಾನ್ಸಿ ನೇಮ್ಸ್ನ ನೋಡ್ತಾ ಇದ್ರಿ, ನಕ್ಷತ್ರದ ಪ್ರಕಾರ ನೀವು ನೋಡುವಂಥದ್ದು ಸೂಕ್ತ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.